2014ರಲ್ಲಿ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಅವರು ಸಕಲೇಶಪುರ ತಾಲೂಕಿನಲ್ಲಿ ಎತ್ತಿನಹೊಳೆ ಯೋಜನೆಗೆ ಶಂಕುಸ್ಥಾಪನೆಯನ್ನ ಮಾಡಿದ್ದು, ಆದರೆ ಕೇಂದ್ರ ಸರ್ಕಾರ ಎತ್ತಿನಹೊಳೆ ಯೋಜನೆಯನ್ನ ಮಾಡಲು ಬಿಡುತ್ತಿಲ್ಲ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ತಿಳಿಸಿದರು. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರ ಎತ್ತಿನಹೊಳೆ ಯೋಜನೆಗೆ 23,000 ಕೋಟಿ, ನೀರಾವರಿ ಯೋಜನೆಗೆ ಅನ್ನದಾತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಯೋಜನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಅನುಷ್ಠಾನ ಮಾಡಿದ್ರು. 6,657 ಕೆರೆಗಳಿಗೆ ನೀರು ತುಂಬಿಸುವ ಎತ್ತಿನಹೊಳೆ ಯೋಜನೆ ಸುಮಾರು 8 ಜಿಲ್ಲೆಗಳಲ್ಲಿ ಯೋಜನೆ ಅನುಷ್ಠಾನ ಮಾಡುವ ಮೂಲಕ ಸುಮಾರು 65 ಲಕ್ಷ ಜನರಿಗೆ ಜಾನುವಾರುಗಳಿಗೆ ಎತ್ತಿನಹೊಳೆ ಮೂಲಕ ನೀರನ್ನ ಕ್ರೋಢೀಕರಿಸುವ ಮೂಲಕ ಸದುಪಯೋಗವನ್ನ ಪಡೆದುಕೊಳ್ಳಬೇಕೆಂದು ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಿತ್ತು. ಆದರೆ ಕೇಂದ್ರ ಸರ್ಕಾರ ಯೋಜನೆಯ ಅನುಷ್ಠಾನ ಮಾಡಲು ಬಿಡುತ್ತಿಲ್ಲ. ಆದ್ದರಿಂದ ಜನವರಿ 4ರಂದು ಕೆಬಿ ಕ್ರಾಸ್ನಲ್ಲಿ ಎತ್ತಿನಹೊಳೆ ಯೋಜನೆ ಕುರಿತು ಪೂರ್ವಭಾವಿ ಸಭೆ ಕರೆದಿದ್ದು, ಗುಬ್ಬಿ, ತಿಪಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ರೈತರು ಭಾಗವಹಿಸುತ್ತಿದ್ದು, ಈ ಸಭೆಯಲ್ಲಿ ಎತ್ತಿನಹೊಳೆ ಇಲಾಖೆ ಅಧಿಕಾರಿಗಳು ಭಾಗವಹಿಸಲಿದ್ದು, ಎಲ್ಲಾ ರೈತರು ಭಾಗವಹಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಮುಖಂಡರಾದ ತಾತಯ್ಯ, ಗುರು ರೇಣುಕಾರಾಧ್ಯ ಬಿದ್ರೆ, ಯತೀಶ್, ವಾಸುಗೌಡ, ಗೋಪಿ, ಜಗನ್ನಾಥ್ ಹಾಗೂ ಎಲ್ಲಾ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದನ್ನ ಜನಗಳಿಗೆ ಸರಿಯಾದ ಮಾಹಿತಿಯನ್ನ ಕೊಡಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮನ ನಾವು ಹಮ್ಮಿಕೊಳ್ತೇವೆ. ಯೋಜನೆ DPR ಎಲ್ಲ ಮಾಡಿ ಅಪ್ರೂವಲ್ ತಗೊಂಡೆ ಕಾಮಗಾರಿ ಹಂಗೆ ಬಿಡೋದಿಲ್ಲ. ಈಗ ಮೇಕೆದಾಟು ಎಲ್ಲಿ ಕೊಟ್ಟಿದ್ದಾರೆ ಕ್ಲಿಯರೆನ್ಸು, ಇಲ್ಲಿವರೆಗೂ ಕೊಟ್ಟಿಲ್ಲ. ಎಲ್ಲ ಪೂರ್ತಿ ಇಲಾಖೆನವರು ಇದ್ದಾರೆ. ಅದಕ್ಕೋಸ್ಕರ ಏನು ಜನವರಿ 4ನೇ ತಾರೀಕು ನಮ್ಮ ಮುರಳೀಧರ್ ಹಾಲಪ್ಪ ಸಾಹೇಬರ ಮುಖಂಡತ್ವದಲ್ಲಿ ಸಭೆ ನಡೆದಿದೆ. ಆ ಸಭೆಗೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ವಾಸಣ್ಣನವರು ಮತ್ತು ತುಮೂರು ನಿರ್ದೇಶಕರಾದಂಥ ಭಾರತೀಯಪ್ಪನವರು ಮತ್ತು ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ರೈತ ಸಂಘದ ಮುಖಂಡರುಗಳು, ಮಹಿಳಾ ಪದಾಧಿಕಾರಿಗಳು, ದಲಿತ ಪರ ಸಂಘಟನೆಗಳು, ಎಲ್ಲ ಸಾಮಾಜಿಕ ಕಳಕಳಿ ಇರುವಂಥ ನೀರಾವರಿ ಬಗ್ಗೆ ಕಾಳಜಿ ಇರತಕ್ಕಂಥ ಎಲ್ಲ ಮುಖಂಡರುಗಳು ಬರಬೇಕು ಅಂತೇಳಿ ತಮ್ಮ ಮುಖ್ಯನ ಎಲ್ಲರಿಗೂ ಆಲೋಚನೆ ಮಾಡ್ತೀವಿ. ಈ ವಿಜ್ಞಾನ ತರ್ತಾ ಇದೆ. ನಮ್ಮ ಜನಕ್ಕಿಂತ ಜನರ ಮುಖಂಡರುಗಳು, ಪ್ರತಿನಿಧಿಗಳು ಬಂದರೆ ಅವರಿಗೆ ಒಂದು ಮನದಟ್ಟು ಮಾಡಬೇಕು ಅಂತ ಹೋಗ್ತೀವಿ. ನಾವು ಹೋರಾಟವಾಗಿ, ಪ್ರತಿಭಟನೆಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ರೈತಾಪಿ ವರ್ಗದವರು, ಜನಸಾಮಾನ್ಯರು, ಹೆಣ್ಣುಮಕ್ಕಳು ಬಹು ನಿರೀಕ್ಷೆಯಿಂದ 2014ರಿಂದಲೂ ಕಾಯ್ತಾ ಇದ್ದಾರೆ. ಈಗಾಗಲೇ 90% ಅಂದರೆ 252 ಕಿಲೋಮೀಟ್ರಲ್ಲಿ 208 ಕಿಲೋಮೀಟ್ರು ಸಂಪೂರ್ಣವಾಗಿ ಆಗಿದೆ. ಇದರಲ್ಲಿ ಪೂರ್ತಿ ಹಣನ ರಾಜ್ಯ ಸರ್ಕಾರದಿಂದ 23,000 ಕೋಟಿ ವ್ಯಯ ಆಗಿದೆ. 76 ಲಕ್ಷ ಜನಕ್ಕೆ ಇದರಿಂದ ಅನುಕೂಲ ಆಗುತ್ತೆ ಅಂತೇಳಿ. ಕುಡಿಯೋ ನೀರು, ಕೆರೆಗಳು, ಅಂತರ್ಜಲ ಅಭಿವೃದ್ಧಿ ಆಗುತ್ತದೆ ಅಂತೇಳಿ ಇಂಥ ಮಹತ್ವಾಕಾಂಕ್ಷೆ ಯೋಜನೆಗೆ ಕೇಂದ್ರ ಸರ್ಕಾರದ ಕೆಲವು ಇಲಾಖೆಗಳು ಅಡಚಣೆ ಮಾಡ್ತಾರೆ ಅಂತೇಳಿ ಜನಸಾಮಾನ್ಯರಿಗೆ ಅರಿವು ಮೂಡಿಸಬೇಕು. ವಾಸ್ತವವಾಗಿ ಏನಿದೆ, ವಸ್ತುಸ್ಥಿತಿ ಏನು ಅಂತೇಳಿ ಜನಗಳ ಮುಂದೆ ಇಡಬೇಕು ಅಂತೇಳಿ ತಾಲೂಕುವಾರು ಸಭೆಗಳನ್ನ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ 14ನೇ ತಾರೀಕು ತುಮಕೂರಿನಲ್ಲಿ ಯಶಸ್ವಿಯಾಗಿ ನಡೀತು. ಈಗ ಇದೇ ಜನವರಿ 4ನೇ ತಾರೀಕು ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕಿಬ್ನಳ್ಳಿ ಕೆಬಿ ಕ್ರಾಸ್ ಹತ್ರ ಸಭೆನ ಕರೆದಿದ್ದೀವಿ. 4 ತಾಲೂಕಿನವರು, ಗುಬ್ಬಿ, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ತಿಪಟೂರು ಭಾಗದ ರೈತರು, ಹೆಣ್ಣುಮಕ್ಕಳು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಅದಕ್ಕೆ ನಮ್ಮೆಲ್ಲ ಶಾಸಕರುಗಳು, ಮಾನ್ಯ ಗುಬ್ಬಿ ಶಾಸಕರಾದಂಥ ವಾಸಣ್ಣವರು, ಹಾಗೆಯೇ ಮಿಲ್ಕ್ ಡೈರಿ ಡೈರೆಕ್ಟ್ರು ಭಾರತೀಯ ಅಕ್ಕ ಅವರು, ಅವ್ರನ್ನು ಒಳಗೊಂಡು ಬೇರೆ ಬೇರೆ ಭಾಗದ ಎಲ್ಲ ಶಾಸಕರುಗಳು, ಸ್ಪರ್ಧೆ ಮಾಡಿರುವಂಥವ್ರು, ಎಲ್ಲ ಮುಖಂಡರುಗಳೆಲ್ಲರೂ ಅವತ್ತಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಎಲ್ಲರೂ ಜನಸಾಮಾನ್ಯರ ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ಈ ಮುಖಾಂತರ ಮನವಿ ಮಾಡಿಕೊಂಡು ಯಾವ ರೀತಿ